ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ವರೆಯನ್ನಾಶ್ರಯಿಸುವ ಮಂದಮತಿಯಂತೆ ಮುಂದನರಿಯದೆ ರಣದುರಂದರಾಗಿ ಮೆರೆಯುವ ಬಲರಾಮಾದಿ ಬಲವನ್ನು ಬಿಟ್ಟು ನನ್ನನ್ನೇಕಯ ಕಟ್ಟಿಕೊಂಡು ಒದ್ದಾಡುತ್ತಿರುವೆ. ನಿನ್ನ ಸಹೋದರರು ನಿನ್ನನ್ನು ದ್ವಾರಕೆಗೆ ಕಳುಹಿಸಿದ್ದು ತಪ್ಪಾಯಿತೆಂದು ಭಾವಿಸುವುದಿಲ್ಲವೇ? ಪರಮಾತ್ಮ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಮತ್ತಿನ್ಯಾರು? ಆ ದುರ್ಯೋಧನ. ಪರಮಾತ್ಮ, ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು, ನಿನ್ನನ್ನು ಹೊಂದಿದೆನು. ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ನಿನ್ನೀ ವರದ ಹಸ್ತಗಳು ನನ್ನ ರಥಾಶ್ವದ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಆ ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು ಈ ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದು. ನಿಯತಿಯ ವಕ್ಷದಲ್ಲಿ ಮಾನವ
ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ಅಂತೂ ನಿನ್ನೆಯ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆಯಲ್ಲ. ಇರಲಿ, ಭಕ್ತರ ಅಭಿಷ್ಟವನ್ನು ಈಡೇರಿಸುವುದೇ ನನ್ನ ಮುಖ್ಯ ಕರ್ತವ್ಯ. ಪರಮಾತ್ಮ, ಈಗ ನನಗೆ ಅನುಮತಿಯನ್ನು ಕೊಡು, ಪುನಃ ಬಂದು ನೋಡುವೆನು. ಅರ್ಜುನ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಆ ಭೀಮ ಧರ್ಮಾದಿಗಳಿಗೆ ತಿಳಿಸು. ಹಾಗೆಯೇ ನಾನು ಬರುವುದಾಗಿ ಹೇಳಿದೆನೆಂದು ಎಲ್ಲರಿಗೂ ತಿಳಿಸು. ಆಗಬಹುದು ಪರಮಾತ್ಮ. ತಥಾಸ್ತು. ಹಿರಿಯರಾದ ನಮ್ಮ ಶ್ರೀನಿವಾಸಪ್ಪನವರು, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು, ದಯಮಾಡಿ ಅವರು ವೇದಿಕೆ ಬರಬೇಕು. ಮತ್ತು ನಮ್ಮ ನೆಲಮಂಗಲ ತಾಲೂಕು ಭಾಜಪ ಅಧ್ಯಕ್ಷರಾಗತಕ್ಕಂಥ ಶ್ರೀಯುತ ಜಗದೀಶ್ ಚೌಧರಿ ಹಿರಿಯರು ನಮ್ಮ ಸೇನಣ್ಣರು ಕೂಡ ಕೂತಾರ. ಪಾಪ ಆರೋಗ್ಯ ಸಮಸ್ಯೆಯಿಂದ ಅವ್ರು ಕೆಳಗಡೆ ಕೂತ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಮನಸ್ಸಿಗೆ ಭಾಳ ಆಘಾತ ಇರ್ತಕ್ಕಂಥ ವಿಚಾರ. ನಿಮ್ಮೆಲ್ಲರೂ ಕೂಡ ನಾನು ಶುಭಾಶಯವನ್ನು ಕೋರ್ತಾ, ಬಂಧುಗಳೇ, ಈ ನಾಟಕದಲ್ಲಿ ಏನು ಭಾಷಣ ಮಾಡ್ತಕ್ಕಂಥದ್ದಲ್ಲ, ಬಟ್ ನಾನು ಎಲ್ಲೇ ಹೋದ್ರೂ ಒಂದು ಸಂದೇಶನ ಜನಗಳಿಗೆ, ಅದು ಯಾರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ನನ್ನ ಮಂದಾಳದ ಮಾತನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೀನಿ. ಇಡೀ ಭೂಲೋಕದಲ್ಲಿ, ಈ ನಾಡಲ್ಲಿ ಜನ ಎಲ್ಲೆಲ್ಲಿ ಬದುಕ್ತಾರೋ ಅಲ್ಲಿವರೆಗೂ ಕೂಡ ಸತ್ಯ ಅದು, ಅಸತ್ಯ ಅದು, ಧರ್ಮ ಅದು, ಅಧರ್ಮ ಯಾವುದು, ಯಾರು ಹೆಂಗೆ ಬದುಕಬೇಕು ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತಕ್ಕಂಥ ಯಾವ್ದಾದ್ರು ವೇದಿಕೆ ಇದ್ದರೆ ಅದು ಈ ಪೌರಾಣಿಕ ನಾಟಕದಿಂದ ಮಾತ್ರ ಸಾಧ್ಯ, ಬೇರೆಲ್ಲೂ ಕೂಡ ಆಗಲ್ಲ. ಅದು 100 ರೂಪಾಯಿ ಟಿಕೆಟ್ನ ಪಿಕ್ಚರ್ನ ನೀವು ದುಡ್ಡು ಕೊಟ್ಟು ನೋಡಿದ್ರು ಕೂಡ ಡಾಮ್ ಡೂಮ್ ಅಂತ 3 ಅವರ್ ನೋಡಿ ಮನೆಗೆ ಬರ್ತೀವಿ. ಅದು ಹಂಗಾಯ್ತು, ಅವಳು ಬಿಟ್ಟೋದ್ಲು, ಅವಳು ಕಟ್ಕೊಂಡು ಲವ್ ಪಿಕ್ಚರ್ ನೋಡ್ತೀವಿ. ಬಟ್ ಇದ್ರಲ್ಲಿ ಹಂಗಿಲ್ಲ. ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಕ್ಕಂಥ ವೇದಿಕೆ. ಅದಕ್ಕೆ ನಿಮ್ಮಲ್ಲಿ ಒಂದು ಮನೆ ಮಾಡಲಿಕ್ಕೆ ಬಯಸ್ತೀನಿ. ನಾವೆಲ್ಲ ಕುರುಕ್ಷೇತ್ರ ನೋಡ್ತೀವಿ, ಸತ್ಯರಚನ ಕಥೆನೂ ಕೇಳ್ತೀವಿ, ರಾಮಾಯಣ ನೋಡ್ತೀವಿ, ವಿಕ್ರಮ್ ರಾಜನ ಕಥೆ ಕೇಳ್ತೀವಿ. ಬಟ್ ನಾವು ಯಾರು ಬದಲಾವಣೆ ಆಗಿದ್ದೀವ? ಯಾರೂ ಆಗಲಿಲ್ಲ. ಕುರುಕ್ಷೇತ್ರ ಪೂರ್ತಿ ನೋಡ್ತೀವಿ. ನಮ್ಮ ಸಿದ್ದಪ್ಪ ಅವ್ರು ಬೆಳಗಿನ ಸಾಯಂಕಾಲ ಪಾಪ ನಿದ್ಗಟ್ಕೊಂಡು ಎಲ್ಲರೂ ಕಲ್ಸ್ಕೊಡ್ತಾರೆ. ನಾನು ಈ ಮಾತನ್ನು ಯಾಕೆ ಹೇಳ್ತೀನಿ, ಕುರುಕ್ಷೇತ್ರದಲ್ಲಿ ಏನು ಸಂದೇಶ ಕೊಡ್ತು ಅಂತಂದ್ರೆ, ಎಲ್ಲ ಗೆದ್ದಿದ್ದಾರೆ. ಪಾಂಡವ್ರು ಗೆದ್ದಾದ್ಮೇಲೆ ಸಂಭ್ರಮಾಚರಣೆ ಮಾಡಿ ಧರ್ಮರಾಯ ಆಡಳಿತ ಮಾಡ್ಬೇಕು ಅಂತ ಬಂದು ಕೂತಿರ್ತಾನಂತೆ. ನಾನು ಕೇಳಿರೋ ಕತೆ ಇದು. ವಯಸ್ಸಾಗಿರ್ತಕ್ಕಂಥ ಅಜ್ಜಿ ಆ ಕಡೆಯಿಂದ ಬಂದು ಹೇಳ್ತದೆ, ಧರ್ಮರಾಯ ಯಾವ ಪುರುಷಾರ್ಥಕ್ಕೋಸ್ಕರ ರಾಜಭಾರ ಮಾಡ್ತಾ ಇದೆಯಪ್ಪ? ಲಕ್ಷಾಂತರ ಜನ ಸತ್ತೋದ್ರು, ಕೈಯು ಕಾಲಿಲ್ಲ, ಕಣ್ಣಿಲ್ಲ, ಉಳಿದಿರ್ತಕ್ಕಂಥವ್ರು ಗಂಡ ಇಲ್ಲ, ಗಂಡಸತ್ತಿರ್ತಕ್ಕಂಥವ್ರಿಗೆ ನೀನು ಯಾವ ಪುರುಷಾರ್ಥಕ್ಕೆ ರಾಜಭಾರ ಮಾಡ್ತಾ ಅಂತ ಕೇಳಿದಾಗ ಧರ್ಮರಾಯ ಒಂದು ಮಾತು ಹೇಳ್ತಾನಂತೆ, ತಾಯಿ ನೀನು ಹೇಳ್ತಾ ಇರ್ತಕ್ಕಂಥ ಮಾತು 100ಕ್ಕೆ 100 ಸತ್ಯ. ಈ ನಮ್ಮ ಯುದ್ಧದಿಂದ ನಾವು ಕೂಡ ಮುಂದಿನ ಹುಡ್ತಿರ್ತಕ್ಕಂಥ ಪೀಳಿಗೆ ಅರ್ಥ ಮಾಡ್ಕೊಳ್ಳಿ. ಹೋರಾಟದಲ್ಲಿ, ಯುದ್ಧದಿಂದ, ಅಶಾಂತಿಯಿಂದ, ಅಧರ್ಮದಿಂದ ನಾವೇನೇ ಗೆದ್ರು ಕೂಡ ಸಾಧ್ಯವಿಲ್ಲ. ಮುಂದಿನ ಜನಾದ್ರು ಕೂಡ ಕಲ್ತ್ಕೊಳ್ಳಿ, ನೆಮ್ಮದಿಯಿಂದ ಜೀವನ ಮಾಡೋಂಥ ಅವಕಾಶ ಕಲ್ಪಿಸ್ಕೊಡ್ಲಿ ಅಂತಾನೆ ಈ ಕುರುಕ್ಷೇತ್ರ ಅಂತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಬಂದಿರತಕ್ಕಂಥದ್ದು. ಬಂಧುಗಳೇ, ಇವತ್ತು ಮನೆಗೊಂದು ಕೇಸು, ಅದು ಹೆಚ್ಚಿನ ರೀತಿ ನಮ್ಮ ಸೋಂಪುರ ಹೋಬಳಿಲಿ ಕೇರಡಿ ಬಕ್ವರ ಆಯ್ತಲ್ಲ, ಅಕ್ಕಂಗಿದಿರ್ ದೂರ, ಅಣ್ಣ ತಮ್ಮದಿರ್ ದೂರ, ದೊಡ್ಡ ಗಲಾಟೆ, ಇದೆಲ್ಲ ಬೇಕಾ? ಆದ ಕಾರಣ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನೆ ಮಾಡೋದಿಷ್ಟ. ನಿಮ್ಗಿನ ಬಹಳ ಕಿರಿಯನಿದ್ದೀನಿ. ಅದೆಂಥ ಸಂದರ್ಭ ಬಂದರೂ ಕೂಡ ಈ ಭೂಲೋಕದಲ್ಲಿ ಯಾರು ಕೂಡ ಶಾಶ್ವತ ಬದಲಿಕ್ಕಾಗಲ್ಲ. ಯಾರೋ ಒಬ್ಬ ಏರುಪೇರು ಆಗ್ತದೆ, ಯಾರೋ ಒಬ್ಬ ಅಣ್ಣ ಜಾಸ್ತಿ ತಗೊಂತಾನೆ, ಒಬ್ಬ ತಮ್ಮ ಕಮ್ಮಿ ತಗೊಂತಾನೆ, ಅಣ್ಣ ತಂಗಿರು ಕೊಡ್ತೀವಿ. ನೆಮ್ಮದಿಯಿಂದ ಜೀವನ ಮಾಡಿ, ಯಾವುದೇ ಕಾರಣಕ್ಕೂ ಕೋರ್ಟ್ ಮೆಟ್ಲು ತತ್ತಬಾರ್ದು ತಾಯಿ. ಇವತ್ತು ಈ ನಾಟಕ ನೋಡಿರ್ತಕ್ಕಂಥ ಸತ್ಯ ಆದ್ರೆ, ಈ ನಾಟಕದಲ್ಲಿ ಬರ್ತಕ್ಕಂಥ ಒಂದು ತುಣಕಾರು ಕೂಡ ನೀವು ಮೈ ಜೋಡಿಸ್ಕೊಂಡು ನಾವೆಲ್ಲರೂ ಒಂದೇ, ಅಣ್ಣನೂ ಒಂದೇ, ತಮ್ಮನೂ ಒಂದೇ, ಅಕ್ಕಪಕ್ಕ ಮನೆಯವರು ಒಂದೇ ಅಂತ ನೀವೆಲ್ಲರೂ ಕೂಡ ಜೀವನ ಮಾಡಿದ್ರೆ, ಇವತ್ತು ಯರಂಪಳ್ಳಿದಾಗ ಏನೋ ನಮ್ಮ ಕಲಾಭಿಮಾನಿಗಳು, ಕಲಾ ಪ್ರೇಕ್ಷಕರು ನಿಮ್ಮೆಲ್ಲರ ಮುಂದೆ ಪ್ರದರ್ಶನ ಮಾಡಿ ಒಂದೊಳ್ಳೆ ಸಂದೇಶ ಕೊಟ್ಟರಲ್ಲ, ಅದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯವನ್ನು ಕೋರ್ತಾ, ಇತ್ತಿಂದ ಆಚೆಗಾದ್ರೂ ಕೂಡ ಯರಂಪಳ್ಳಿ ಮತ್ತು ಆಜುಬಾಜು ಇರ್ತಕ್ಕಂಥ ಮುದ್ದಿನಹಳ್ಳಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ನೆಮ್ಮದಿಯಿಂದ ಜೀವನ ಮಾಡೋಂಥ ಅವಕಾಶ ಕಲ್ಪಿಸ್ಕೊಡ್ಲಿ. ಯಾರ ಮನೇನೂ ಕೂಡ ಎಂಥ ಸಂದರ್ಭದಲ್ಲೂ ಕೂಡ ಕೋರ್ಟು ಮಾತು ಬರ್ದೇ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಗೆಲ್ಲರೂ ಕೂಡ ಶುಭಾಶಯ ಕೋರಿ ನಾನು ಮಾತು ಕೇಳಲಿಕ್ಕೆ ಬಯಸ್ತೀನಿ. ಜೈ ಜೈ ಕರ್ನಾಟಕ ಮಾತೆ. ಬಂಧುಗಳೇ, ಕಾರ್ಯಕ್ರಮಕ್ಕೆ ಆಗಮಿಸಿ ಅವರದೇ ಆದಂಥ ಒಂದು ವಾಕ್ಸಮರದಿಂದ ಬಹಳ ಉತ್ತಮವಾಗಿ ಮಾತನಾಡಿರ್ತಕ್ಕಂಥ ನಮ್ಮ ಜಗದೀಶ್ ಚೌಧರಿಗೂ ಸಹ ಈ ಒಂದು ಕಾರ್ಯಕ್ರಮವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಯಾಕೆಂದ್ರೆ ಇನ್ನು ಮಾತಾಡೋದಿದ್ರೆ ಸಮಯದ ಅಭಾವ. ಎಲ್ಲರೂ ಸಹ ನಾಟಕ ನೋಡೋಕೆ ಬಂದಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಈ ಒಂದು
ನಾಟಕಕ್ಕೆ ಕಲಾವಿದರಿಗೆ ಪ್ರೋತ್ಸಾಹದ ಅನುರೂಪ ಭಾವ ತೋರುವ ಗನಸು ವಿಲಾಸ ಸೊಗವ ಬೀರುವ ಅನುರೂಪ ಭಾವ ತೋರುವ ಗನಸು ವಿಲಾಸ ಸೊಗವ ಬೀರುವ ಬಾ ಚಂದ್ರಕಾಂತ ಸಿಗುವ ನೀರೇ ಸಕಲ ಕಲಾ ಚತುರೇ ಪ್ರಣಯ ಕಲಾ ಮೋಹಿನಿ ಬಾನಿ ಮಂಜುಳ ಭಾಷಿನಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ಬಾಮಿನಿ ನೀ ನನ್ನ ಪ್ರಾಣ ಪ್ರೇಯಸಿ ಎನ್ನ ಮನವನ್ನೇ ಗೆಲ್ಲಿದ ರೂಪಸಿ ನೀ ನನ್ನ ಪ್ರಾಣ ಪ್ರೇಯಸಿ ಎನ್ನ ಮನವನ್ನೇ ಗೆಲ್ಲಿದ ರೂಪಸಿ ಬಾನಿಲ ಬೆಳ್ಳಿ ಶೃಂಗಾರವಾಗಿ ಬಾನಿಲ ಬೆಳ್ಳಿ ಶೃಂಗಾರವಾಗಿ ಬಾರಿ ನೀರೇ ಸಕಲ ಕಲಾ ಚತುರೇ ಪ್ರಣಯ ಕಲಾ ಮೋಹಿನಿ ಬಾಮಿನಿ ಮಂಜುಳ ಭಾಷಿನಿ ಮಧುರ ಸುಹಾಸಿನಿ ಪ್ರಣಯ ಕಲಾ ರುಕ್ಮಿಣಿ
ಭಾರತೆ, ನಾನು ಮೊದಲೇ ಹೇಳಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅವಶ್ಯಕ. ಆದರೆ ಅದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆಯದ ಅಚಿತ್ಯಾಕಾಂಡ. ಭೀಷ್ಮ, ದ್ರೋಣ, ಕರ್ಣ, ಶಲ್ಯರೆ ಮುಂತಾದ ಮಹಾನ್ ವೀರ ರಥಿಕರನ್ನೊಳಗೊಂಡ ಕೌರವರ 11 ಅಕ್ಷರಣಿ ಸೈನ್ಯ ಒಂದು ಕಡೆ, ಧರ್ಮನಿಷ್ಠರು ಶಾಂತಿ ಪ್ರಿಯರು ಆದ ಪಾಂಡವರ 7 ಅಕ್ಷರಣಿ ಸೈನ್ಯ ಮತ್ತೊಂದು ಕಡೆ. ಈ ಯುದ್ಧ ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಬದುಕುಳಿಯುವರು? ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಮಾನವ ಲೋಕವನ್ನು ಪ್ರಳಯ ಬರ್ತಿದಿಂದ ರಕ್ಷಿಸಿ, ಅಧರ್ಮ ಕ್ರಮದಿಂದ ಧರ್ಮವು ರೂಪುಗೆಡಲೇಕೆ, ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರ ಧೂಳಿನ ಒಂದೊಂದು ಕಣವನ್ನು ರಕ್ತ ರಸವಾಗಿ ತೋಯಿಸಿ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ, ಧರ್ಮ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು ರುಕ್ಮಿಣಿ. ಸಮಾಧಾನ ಬೇಡವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮಾಧಾನ ಬೇಡವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಂಡನೆ ಧರಣಿ ಪಾಪಹಾರಿಣಿ ರಮಣಿ ಪಾಪಹಾರಿಣಿ ರಮಣಿ ಪಾಪಹಾರಿಣಿ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿರುವುದೊದಗಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿರುವುದೊದಗಿ. ಕರ್ಮಭೂಮಿ ಭಾರತವು ಧನ್ಯ ಮಾಡುವೆ ಕಾಂತೆ, ಧನ್ಯ ಮಾಡುವೆ ಕಾಂತೆ, ಧನ್ಯ ಮಾಡುವೆ ಕಾಂತೆ, ಧನ್ಯ ಮಾಡುವೆ. ಭಯವಿದೇಕೆ ಕಾಂತೆ ಶಾಂತೆ, ಪ್ರೇಮ ಪೂಜಿತೆ ಶಾಂತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ, ಪ್ರೇಮ ಪೂಜಿತೆ. ಸ್ವಾಮಿ, ನಿಮ್ಮ ಸ್ಪರ್ಶವು ಅಮೃತ ಸಂಜೀವಿನಿ. ಕೇವಲ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತ ಮಾಡಬಲ್ಲೆಯ? ಅದನ್ನಿಳಿದು ಈ ರಕ್ತಪಾತ ದರ್ಶಕ ತೀರ್ತಿ ಸ್ವಾಮಿ.
ರುಕ್ಮಿಣಿ, ಕಾಳಸರ್ಪವು ಕಚ್ಚಿದವರನ್ನು ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ಯಾವ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮರ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ಬೇರ್ಪಡಿಸದ ಹೊರತು ಧರ್ಮರಾಜ್ಯ ಸ್ಥಾಪನೆ ಆಗಲಾರದು ದೇವಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ಈ ಘೋರ ಹತ್ಯೆಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಸಂಧಿಗೆ ಪ್ರಯತ್ನಿಸುವೆನು. ಆದರೆ ಆ ನನ್ನ ಕೊನೆಯ ಪ್ರಯತ್ನವೂ ವಿಫಲವಾಗುವುದು. ಅದಕ್ಕಾಗಿ ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ರುಕ್ಮಿಣಿ, ಉದಯಿಸಿಯ ನನ್ನು ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿನಿಧಿ ಉದಯಿಸಿಯ ನನ್ನು ಸಂಭ್ರಮಗೊಳಿಸಿದ ಅಧಿದೇವತೆ. ಯಾದು ಗೈದಲ್ಲ ಹೃದಯ ರಂಗವ, ಯಾದು ಗೈದಲ್ಲ ಹೃದಯ ರಂಗವ. ಮೋದದಿ ಸೆಳೆದ ಸದಮರಸಿ, ಮೋದದಿ ಸೆಳೆದ ಸದಮರಸಿ. ಅಂಬುದಿ ನಿಧಿಯಿಂ ಕಡಲ ಮಡಿಲಿಗೆ ಮೋಡಿ ಬಂದಾಕ್ಷಿಣ, ಮೋಡಿ ಮಾಡಿದೆ ಗುಡಿಲೋಟನೆ. ಕಡಲ ಮಡಿಲಿಗೆ ಮೋಡಿ ಬಂದಾಕ್ಷಿಣ, ಮೋಡಿ ಮಾಡಿದೆ ಗುಡಿಲೋಟನೆ. ನಾಡಿ ಮೀಸೆನ ಅವಧೆಗಳಿಂದ ಭಾವನಿಸಿದಾಗೆ ನಮಗುಣ ಕಿಚ್ಚಯ ಮಾರ್ಗವೇ. ಅವಧೆಗಳಿಂದ ಭಾವನಿಸಿದಾಗೆ ನಮಗುಣ ಕಿಚ್ಚಯ ಮಾರ್ಗವೇ. ಶಿವಸತಿ ಭವನಿಯೋ ಬ್ರಹ್ಮಣರ ಶಿವಗೇರಿಯೋ, ಶಿವಸತಿ ಭವಾನಿಯೋ ಬ್ರಹ್ಮಣರ ಶಿವಗೇರಿಯೋ. ನಿನ್ನ ರೂಪು ರಚಿಸಿದಂತಹ ಚಿಂತೆಗೆ ನಿತ್ಯ ಬಳುವಳಿ ಚೆಲುವೆ. ನಿನ್ನ ರೂಪು ರಚಿಸಿದಂತಹ ಚಿಂತೆಗೆ ನಿತ್ಯ ಬಳುವಳಿ ಚೆಲುವೆ. ಸುರಭಿ ಶುಭೋದಯದಿ ಸಿರಿದೇವಿಯ ವರಿಸಿದನ, ಸುರಭಿ ಶುಭೋದಯದಿ ಸಿರಿದೇವಿಯ ವರಿಸಿದನ. ಬಂದನ್ನ ಬಂದಿಯೋಳ ಆನಂದ ಪಡಿಸು, ಬಂದನ್ನ ಬಂದಿಯೋಳ ಆನಂದ ಪಡಿಸು. ಅಂಬುದಿ ನಿಧಿ ಉದಯಿಸಿಯ ನನ್ನು ಸಂಭ್ರಮಗೊಳಿಸಿ ಅಧಿದೇವತೆ. ಯಾರು ಗೈದನ್ನ
ಸುಖವನು ಈಗ ರಾಜ್ಯವ ಹೊರಮೋಗಿಹುದೇ. ಸುಖವನು ಈಗ ರಾಜ್ಯವ ಹೊರಮೋಗಿಹುದೇ. ಮೇರೆ ಮೆರೆಯುತ್ತ ತೀರಲೋಗುದೇ. ಬಂದ್ರೆ ಮೇರೆ ಮೆರೆಯುತ್ತ ತೀರಲೋಗುದೇ. ಸುರರಂ ಸುರರಾಜನಂದಿರ ಸುರರಂ ಸುರರಾಜನಂದಿರ ಓಜಬಾರ ರಾಜನಿಗೆ ಶ್ರೀಶೇಖರನೇ. ಅಂದ್ರೆ ಮಹಾಪ್ರಭು ಗಣವೀಕ್ಷಣೆ ಮಹಾಪ್ರಭು ಚಂಡ ಭಾನುವೆ ನಂದನಾನಿವೆ. ಚಂಡ ಭಾನುವೆ ನಂದನಾನಿವೆ. ಮಂಡಲೋದಿ ಬಂದು ಚಂಡ ಭಾನುವೆ ನಂದನಾನಿವೆ. ಮಂಡಲೋದಿ ಬಂದು ಪುಂಡ್ರರಂಗಡಿ ಕಾಂಡಿ ನೋಡ್ತಲೆ. ಪುಂಡ್ರರಂಗಡಿ ಕಾಂಡಿ ನೋಡ್ತಲೆ. ವೀರ ವೀರನ ಮೆರೆಯುವೆ. ವೀರ ವೀರನ ಮೆರೆಯುವೆ. ಓಜಬಾರ ರಾಜನಿಗೆ ಶ್ರೀಶೇಖರನೇ. ಮಂತ್ರಿ, ಮಹಾಪ್ರಭು ನಮ್ಮ ರಾಜ್ಯಭಾರ ಕ್ರಮವು ಯಾವ ರೀತಿಯಲ್ಲಿ ಇದು ಅದನ್ನು ತಿಳಿಸು. ಮಹಾಪ್ರಭು ವಿಜ್ಞಾಪಿಸುವೆನು. ರಜಿಸೋವರ ಹಿಳ್ಳ ಜನರು ರಾಜಧರ್ಮ ಮೀರದಿಗರು. ವೀಕ್ಷಣೆ ಮಹಾಪ್ರಭು ರಚಿಸುವರ ಹಿಳ್ಳ ಜನರು ರಾಜಧರ್ಮ ಮೀರದಿಗರು. ರಾಜ ರಾಜ ಭುಜ ತೇಜ. ವೀಕ್ಷಣೆ ರಾಜ ರಾಜ ಭುಜ ತೇಜ ರಾಜ ಧರ್ಮ ಮೀರದಿಗರು. ರಚಿಸುವರ ಹಿಳ್ಳ ಜನರು ರಾಜ ಧರ್ಮ ಮೀರದಿಗರು. ಕಾಲ ಕಾಲಕ್ಕೆ ಮಳೆಗಳಾಗುತ್ತೆ ಪ್ರಜೆಗಳೆಲ್ಲರೂ ಸೌಖ್ಯದಿಗರು. ಮಹಾಪ್ರಭು ಮಂತ್ರಿ, ವೀಕ್ಷಣೆ ಮಹಾಪ್ರಭು ಕಾಲ ಕಾಲಕ್ಕೆ ಮಳೆಗಳಾಗುತ್ತೆ ಪ್ರಜೆಗಳೆಲ್ಲರೂ ಸೌಖ್ಯದಿಗರು. ರಾಜ ರಾಜ ಲಾಲಿಸಯ್ಯ. ರಾಜ ರಾಜ ಲಾಲಿಸಯ್ಯ. ಏನ ಹೇಳಲಿ ರಚಿಸೋವರ ಹಿಳ್ಳ ಜನರು ರಾಜ ಧರ್ಮ ಮೀರದಿಗರು. ವೀಕ್ಷಣೆ ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವನು. ಮತ್ತೇನಪ್ಪಣೆ ಬೇಷ್, ಬಹಳ ಸಂತೋಷ. ನಿನ್ನ ಪಿಡುವನ್ನು ಅಲಂಕರಿಸು. ಆಗಬಹುದು. ಸೋನೋದೀಕ್ಷಣೆ ಮಹಾಪ್ರಭು ಬೇಳೆ ಸೈನ್ಯದಿಂದ ಕಂಡೆ ನಮ್ಮ ಸೈನ್ಯದ ರೀತಿಯ ಬೇಳೆ ಸುತ್ತ
ಯಮ ಸೈನ್ಯದ ಸೈನ್ಯಾಧೀಕ್ಷಣೆ ಮಹಾಪ್ರಭು ನಮ್ಮ ಸೈನ್ಯದ ಬಲಗಳನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಬಪ್ಪ ನನ್ನ ಸನ್ನಯ್ಯ ವಾಕ್ಯವಲ್ಲಿಗ ಬಪ್ಪ ನನ್ನ ಸನ್ನಯ್ಯ ಚಂಡ ಚಂಡ ಒಂದು ರೂಪ ಮಂಡಗಳ ಬಾಸುತ ಚಂಡ ಚಂಡ ಒಂದು ರೂಪ ಮಂಡಗಳ ಬಾಸುತ ಚಂಡ ಚಂಡ ಗರುಡನ ಗಿರಿಯ ಬಪ್ಪ ನನ್ನ ಸನ್ನಯ್ಯ ಬಪ್ಪ ನನ್ನ ಸನ್ನಯ್ಯ ಬಪ್ಪ ನನ್ನ ಸನ್ನಯ್ಯ ಮುದ್ದು ಚರಿಪತ್ತನೆಯ ತಪ್ಪದರು ಬಿಡೆ ಮುದ್ದು ಚರಿಪತ್ತನೆಯ ತಪ್ಪದರು ಬಿಡೆ ಕತ್ತಿಯಿಂದ ನಿನ್ನ ತತ್ತರಿಸಿದೆ ಬಪ್ಪ ನನ್ನ ಸನ್ನಯ್ಯ ವಾಕ್ಯವನಿಗ ಬಪ್ಪ ನನ್ನ ಸನ್ನಯ್ಯ ಬಪ್ಪ ನನ್ನ ಸನ್ನಯ್ಯ ಬಪ್ಪ ನನ್ನ ಸನ್ನಯ್ಯ. ಮಹಾಪ್ರಭು ಸೈನ್ಯಾಧೀಕ್ಷಣೆ ನಮ್ಮ ಸೈನ್ಯವು ಸಿಂಹ ಪ್ರಾಯವಾಗಿ ಶಂಕರಿಸುತ್ತಿರುವುದು ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ಇನ್ನು ಪೀಠವನ್ನು ಅಲಂಕರಿಸು. ಅಪ್ಪಣೆ ಸೈನ್ಯಾಧೀಕ್ಷಣೆ ಮಹಾಪ್ರಭು. ಕರೆಯಲು ಪ್ರಭುವೆಂದು ಪುರವನು ನಾನೊಳಗೆ. ಕರೆಯಲು ಪ್ರಭುವೆಂದು ಪುರವನು ನಾನೊಳಗೆ. ವರ ಸಚಿವ ಸೈನ್ಯಾಧಿಪರಿರುವ ತನಕ ವರ ಸಚಿವ ಸೈನ್ಯಾಧಿಪರಿರುವ ತನಕ ಮಂತ್ರಿ ಹಿತಾವಂತರ ನಿಮ್ಮಯ ಹಿತಾವಾಕ್ಯ ಬಲಾಲಿಕೆ. ಮಂತ್ರಿ ಮಹಾಪ್ರಭು ಸೈನ್ಯಾಧೀಕ್ಷಣೆ ಮಹಾಪ್ರಭು. ನಿನ್ನಂತಹ ಚತುರನಾದ ಮಂತ್ರಿಯು ಇಂತಹ ಅಸಹಾಯಕ ಸೂರನಾದ ಸೈನ್ಯಾಧೀಕ್ಷನು ನನ್ನ ರಾಜ್ಯದಲ್ಲಿರಲು ನನ್ನ ರಾಜ್ಯಕ್ಕೆ ಯಾವುದೇ ಕುಂದುಕೊರತೆಗಳು ಬರಲಾರವು. ಅಪ್ಪಣೆ ಪ್ರಭು. ಅಪ್ಪಣೆ ಪ್ರಭು. ಬಲಭದ್ರ ಮಹಾರಾಜರಿಗೆ ಜಯವಾಗಲಿ. ಸೇವಕನೇ, ಸಮಾಚಾರವೇನು? ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು ಪ್ರಭು. ಏನು? ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರ್ತಿರುವನೆ? ಅಗದು ಪ್ರಭು. ಹಾಗಾದರೆ ಆತನನ್ನು ರಾಜ ಮರ್ಯಾದೆಯಿಂದ ಆಸ್ಥಾನಕ್ಕೆ ಬರಮಾಡಿ. ಅಪ್ಪಣೆ ಪ್ರಭು. ದೇವರಿಗೆ ವಂದಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಭದ್ರಾಸೀನದಲ್ಲಿ ಆಸೀನನಾಗು. ಆಗಬಹುದು ಗುರುದೇವ. ಯಾರಲ್ಲಿ? ಹಲೋ ಹಲೋ ಹಲೋ, ಯಾಕೋ ಕೊಡು ಸೌಂಡ್ ಕೊಡು. ಹಲೋ, ಯಾಕೋ ಕೊಡು ಯಾಕೋ ಕೊಡು ಯಾಕೋ ಕೊಡು. ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನ ಮನಸ್ಸಂತೋಷ ಪಡಿಸುವುದಕ್ಕಾಗಿ ನಮ್ಮ ಅರಮನೆಯ ರಾಜನರ್ಧಕ್ಕಿಂತ ನೃತ್ಯವನ್ನು ಏರ್ಪಡಿಸಿ. ಅಪ್ಪಣೆ ಪ್ರಭು. ಅಂದದ ಶಿಲೆಯೆರಡು ನಲಿದಾಡಿವೆ. ದುರ್ಯೋಧನ, ಗುರುದೇವ,
ನರ್ತಕಿಯರಿಗೆ ಸೂಕ್ತವಾದ ಬಹುಮಾನ ಕೊಟ್ಟು ಕಳಿಸಿ. ಈ ನರ್ತಕಿಯರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳಿಸು. ಆಗಬಹುದು. ಹೌದಾ? ಹೌದು ಹೌದು ಬಲೆ ಬಲೆ ಬಲೆ. ದುರ್ಯೋಧನ, ಗುರುದೇವ, ಹಸ್ತಿನಾವತಿಯಲ್ಲಿ ಗಾಂಧಾರಿ ಮಾತೆಯವರು ಧೃತರಾಷ್ಟ್ರ ಮಾವನವರು ಕ್ಷೇಮದಿಂದಿರುವರೇ? ಗುರುದೇವ, ತಮ್ಮ ಆಶೀರ್ವಾದ ಅನುಗ್ರಹದಿಂದ ಎಲ್ಲರೂ ಕ್ಷೇಮದಿಂದಿರುವರು ಗುರುದೇವ. ಹಾಗಾದರೆ ನೀನು ಬಂದ ಸಮಾಚಾರವೇನು? ಗುರುದೇವ, ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು, ಅದಕ್ಕಾಗಿ ತಮ್ಮನ್ನು ಕರೆದುಕೊಂಡು ಹೋಗಿ ಜಯವನ್ನು ಸಂಪಾದಿಸಲು ಬಂದಿರುವೆನು ಗುರುದೇವ. ಏನು, ಪಾಂಡವರಿಗೂ ನಿಮಗೂ ಯುದ್ಧವು ಸಂಭವಿಸಿರುವುದೇ? ಹೌದು ಗುರುದೇವ. ಹಾಗಾದರೆ ನೀನು ಕೃಷ್ಣನಿಗೆ ಹೋದ ಸಮಾಚಾರವೇನಾಯಿತು? ಗುರುದೇವ, ನಾನೇನೋ ಕೃಷ್ಣನ ಬಳಿಗೆ ಬಹು ರಹಸ್ಯವಾಗಿಯೇ ಹೋಗಿದ್ದೆನು. ಆದರೆ ಈ ವಿಚಾರವು ಅರ್ಜುನನಿಗೆ ಹೇಗೆ ತಿಳಿಯಿತೋ ಏನೋ, ನಾನು ಹೋಗುವುದಕ್ಕೂ ಆತನು ಬರುವುದಕ್ಕೂ ಒಂದೇ ಆಯಿತು ಗುರುದೇವ. ಅರ್ಜುನನು ಕೃಷ್ಣನನ್ನು ಅಪೇಕ್ಷಿಸಿದನು, ನಾನು ನಿಮ್ಮನ್ನು ನಿಮ್ಮ ಸೈನ್ಯವನ್ನು ಅಪೇಕ್ಷಿಸಿದನು ಗುರುದೇವ. ದುರ್ಯೋಧನ, ಒಳ್ಳೆಯ ಕೆಲಸವನ್ನೇ ಮಾಡಿದೆ. ಆದರೆ ನಾನೇ ಬೇರೆ ಕೃಷ್ಣನೇ ಬೇರೆ ಆಗಿದ್ದು ಅಸಂಘಟಿತವಲ್ಲ ದುರ್ಯೋಧನ. ಗುರುದೇವ, ತಾವು ತಮ್ಮ ಹಲಾಯುಧವನ್ನು ಹಿಡಿದು ರಣಕ್ಷೇತ್ರದಲ್ಲಿ ನಿಂತರೆ ನಿಮ್ಮನ್ನು ಜಯಿಸಬಲ್ಲ ವೀರರು ಧೀರರು ಈ ತ್ರಿಭುವನದಲ್ಲಿ ಅಧೋರಿಹರು. ದುರ್ಯೋಧನ, ಭಯವನ್ನು ಬಿಡು, ಭಯವನ್ನು ಬಿಡು ನೀ ಕೌರವ ಭೂಪ. ಭಯವನ್ನು ಬಿಡು ನೀ ಕೌರವ ಭೂಪ. ರಣಗಳು ಋತುಗಳ ಜಯಿಸು ಪ್ರತಾಪ. ಭಯವನ್ನು ಬಿಡು ನೀ ಕೌರವ ಭೂಪ. ನೋಡಿನ ಸಮರದಿ ಪಾಂಡವರ ಇವರ ಸೋಲಿಸಿದ ಜಯವನ್ನು ತಂದೆ. ಆಗಬಹುದು ಗುರುದೇವ. ಸೋಲಿನ ಸಮರದಿ ಪಾಂಡವರ ಇವರ ಸೋಲಿಸಿದ ಜಯವನ್ನು ತಂದೆ. ಭಯವನ್ನು ಬಿಡು ನೀ ಕೌರವ ಭೂಪ. ರಣಗಳು ಋತುಗಳ ಜಯಿಸು ಪ್ರತಾಪ. ಭಯವನ್ನು 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 ಕೌರವ ಭೂಪ. ದುರ್ಯೋಧನ, ಭಯವನ್ನು ಬಿಡು. ನಾಳಿನ ಯುದ್ಧವು ನನ್ನ ಯುದ್ಧವೆಂದು ಭಾವಿಸಿ ರಣಕ್ಷೇತ್ರದಲ್ಲಿ ನಿನಗೆ ಜಯವನ್ನು ತಂದು ಕೊಡುವೆನು. ಈಗ ನೀನು ಶಲ್ಯನ ಸಮೇತ ಸೈನ್ಯವನ್ನು ಕರೆದುಕೊಂಡು ನಡಿ, ತದನಂತರ ನಾನು ಬರುವೆನು. ಅಪ್ಪಣೆ ಗುರುದೇವ. ಹೋಗಿ ಬಾ, ನಿನಗೆ ಮಂಗಳವಾಗಲಿ. ನಾನಿನ್ನು ಹೊರಡುವೆನು. ಮಾಧ್ಯಾನೆಯ ಬಲವುಳ್ಳ ಬಲರಾಮ ದೇವರು ಮತ್ತು ಅವರ ಪಕ್ಷವು ನನ್ನ ಸೈನ್ಯವನ್ನು ವಹಿಸಿದ್ದಾಯಿತು. ಇದು ನನ್ನ ಭಾಗ್ಯೋದಯವೇ ಸರಿ. ಎಲವೆಲವೋ ದ್ವಿತೀಯ ಪಾಂಡವ, ಓಕಿ ಹರಿಯುತ್ತಿರುವ ಈ ಭೀಕರ ಸಮರಾಂಗಣದಲ್ಲಿ ನಿನ್ನ ಒಡಲನ್ನು ಬಗೆಯಲು ಈ ನನ್ನ ಉಕ್ಕಿನ ಗದೆಯು ಸದಾ ಸಿದ್ಧವಾಗಿರುವುದು. ಈ ಅಖಂಡ ಸಾಮ್ರಾಜ್ಯ ನನ್ನ ಸ್ವತ್ತಾಗಿರಬೇಕು. ಹಸ್ತಿನಾವತಿಯ ರಕ್ತ ಸಿಂಹಾಸನವು ಸದಾ ನನ್ನ ಅಧೀನದಲ್ಲಿರಬೇಕು. ನವರತ್ನ ಖಚಿತವಾದ ರಾಜ ಮುಕುಟವು ಸದಾ ನನ್ನ ಮಸ್ತಕದಲ್ಲಿ ಆರಾಜಿಸುತ್ತಿರಬೇಕು. ಇದು ಫಲಿಸಬೇಕಾದರೆ ಕಾದು ನೋಡಬೇಕು ಗುರು ಪಾಂಡವರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನ
ಸಜ್ಜನರೆಲ್ಲರೂ ದುರ್ಜನರೊಡನು ಸಜ್ಜನರೆಲ್ಲರೂ ದುರ್ಜನರೊಡನು ಮಾಯಾ ಮೋಹಕ್ಕೆ ಮರುಳಾಗಿಹರು ಮಾಯಾ ಮೋಹಕ್ಕೆ ಮರುಳಾಗಿಹರು ಧರ್ಮದ ನೆಪದಿಂದ ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನು ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನು ನಿರ್ಮೂಲ ಮಾಡುವೆ ಧರ್ಮವ ಬೆಳಗುವೆ ನಿರ್ಮೂಲ ಮಾಡುವೆ ಧರ್ಮವ ಬೆಳಗುವೆ ಮೋಹನ ತಾರದೊಳು ಘನ ಮಾನವ ಜನ್ಮವು ಕುಣಿಯುತ್ತಲಿರು ಮೋಹನ ತಾರದೊಳು ಮೋಹನ ತಾರದೊಳು. ಈ ಪ್ರಪಂಚದ ವ್ಯಾಪಾರವನ್ನು ನೋಡಿದರೆ ದಿನ ದಿನಕ್ಕೆ ಅತಿಶಯವು ಹೆಚ್ಚುತ್ತಲೇ ಇರುವುದು. ವಿವೇಕವನ್ನು ಹೇಳಿದ ದುರ್ಯೋಧನನು ಕುಪಿತನಾಗಿ ನನ್ನ ಮೇಲೆ ಹೋಗಿರುವನು. ಅಣ್ಣನ ಸಹಾಯವನ್ನು ಪಡೆದು ಹೋಗಿರುವನು. ಅಣ್ಣನಾಗಲೇ ಸೈನ್ಯವನ್ನು ಸಿದ್ಧಗೊಳಿಸುತ್ತಿರುವನು. ಈ ಸಮಯವನ್ನರಿತು ನನ್ನ ಮಾಯಾಶಕ್ತಿಯಿಂದ ಒಂದು ಗೋವನ್ನು ನಿರ್ಮಿಸಿ ಅಣ್ಣನು ಬಹಿರ್ಭೂಮಿಗೆ ಹೋಗುವ ಸಂದರ್ಭದಲ್ಲಿ ಅದಕ್ಕೆ ತೊಂದರೆಯನ್ನುಂಟು ಮಾಡಿ ಆತನಿಂದಲೇ ಮರಣಗೊಂಡಂತೆ ನಟಿಸಿ ಮಹಾಚಿಂತೆಗೆ ಗುರಿಪಡಿಸಿದರೆ ಪಾಪ ಪರ್ಯಾರ್ಥವಾಗಿ ಆಲೋಚಿಸಲು ನನ್ನಲ್ಲಿಗೆ ಬರುವನು. ಅದು ಅಣ್ಣನಾಗಲೇ ಸಿದ್ಧನಾಗಿರುವನು. ಯೋಗ ಮಾಯೆ, ಬೇಗ ಪಶುರೂಪವನ್ನು ಧರಿಸಿ ಅಣ್ಣನನ್ನು ಹಿಂಬಾಲಿಸು. ಹೇ ಹೇ ಏನು ಈ ಗೋವು ನನ್ನನ್ನೇ ಹಿಂಬಾಲಿಸಿಕೊಂಡು ಬರ್ತಿದೆಯಲ್ಲ? ಹೇ ಹೇ ಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಅಯ್ಯೋ, ನಿರ್ನಿಮಿತ್ತವಾಗಿ ಈ ದಿನ ನಾನು ಗೋಹತ್ಯಾ ಪಾಪಕ್ಕೆ ಗುರಿಯಾದನೆಲ್ಲ. ಏನ ಮಾಡಲಿ, ಯಾರ ಕೇಳಲಿ ಇದಕ್ಕೆ ಆಲೋಚನೆಯನ್ನು? ಬಲಭದ್ರ ಭೂಪಾಲ, ಏಕೆ ಚಿಂತಾಕ್ರಾಂತನಾಗಿರುವೆ? ಸಾತ್ಯಕಿ, ಏನೆಂದು ಹೇಳಲಿ? ಈ ದಿನ ನಾನು ಗೋಹತ್ಯಾ ಪಾಪಕ್ಕೆ ಗುರಿಯಾಗಿರುವೆನು. ಏನು,
ನಿಜವಾಗಿಯೂ ನೀನು ಗೋಹತ್ಯೆಯನ್ನು ಮಾಡಿರುವೆಯಾ? ಹೌದು ಸಾತ್ಯಕಿ. ಈ ಪಾಪವನ್ನು ಪರಿಹರಿಸಿಕೊಳ್ಳಲು ಮೊದಲು ಪ್ರಯತ್ನಿಸು ಬಲಭದ್ರದೇವ. ಸಾತ್ಯಕಿ, ಇದಕ್ಕೆ ಶಾಸ್ತ್ರವನ್ನು ಬಲ್ಲವರ್ಯಾರು? ನಮ್ಮ ಶ್ರೀಕೃಷ್ಣ ಪರಮಾತ್ಮನಿಲ್ಲವೇ? ಆತನಿಗೆ ತಿಳಿಯದೇ ಇರುವ ಶಾಸ್ತ್ರವಾದರೂ ಯಾವುದಿರುವುದು? ಏನು, ನಮ್ಮ ಶ್ರೀಕೃಷ್ಣನೇ? ಹೌದು. ಸಾತ್ಯಕಿ, ಹಾಗಾದರೆ ಕೃಷ್ಣನನ್ನು ಬೇಗ ಬರಮಾಡು. ಆಗಬಹುದು. ಅಗ್ರಜನಿಗೆ ವಂದಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಣ್ಣ, ಏಕಣ್ಣ ಈ ರೀತಿ ಇರುವಿರಿ? ನನ್ನನ್ನು ಕರೆಸಿದ ಕಾರಣವೇನು? ಏಕಣ್ಣ ಈ ರೀತಿ ಚಿಂತಿಸುತ್ತಿರುವಿರಿ? ನನ್ನನ್ನು ಕರೆಸಿದ ಕೃಷ್ಣ, ಏನೆಂದು ಹೇಳಲಿ? ಈ ದಿನ ನಾನು ಈ ಮಾರ್ಗವಾಗಿ ಜಲವನ್ನು ತೆಗೆದುಕೊಂಡು ಬರುತ್ತಿರುವಾಗೆ ಈ ಗೋವು ನನ್ನನ್ನು ಹಿಂಬಾಲಿಸಿತು. ಅದನ್ನು ಒಂದು ಸಣ್ಣ ಕಲ್ಲಿನಿಂದ ಬೆದರಿಸಿದ ಮಾತ್ರಕ್ಕೆ ಅಸುನೀಗಿತು. ಅದಕ್ಕಾಗಿ ಚಿಂತಿಸಿದನು ಕೃಷ್ಣ. ಏನು ಗೋಹತ್ಯೆ? ಶಿವ, ನಮ್ಮ ವಂಶಕ್ಕೆ ಕ್ಷೀಣ, ಮಹಾಪಾಪ, ಅತಿ ಭಯಂಕರ ಅಣ್ಣ. ಇದಕ್ಕೆ ಶಾಸ್ತ್ರ ಪುರಾಣವೇನೆಂದರೆ, ಇಂದಿನಿಂದ 21 ದಿವಸಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡುತ್ತಾ ಪುಣ್ಯಕ್ಷೇತ್ರಗಳಲ್ಲಿ ಸಂಚರಿಸಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಭಗವಂತನ ಪ್ರಾರ್ಥನೆಯನ್ನು ಮಾಡಿದರೆ ಪಾಪ ಪರಿಹಾರವಾಗುವುದೆಂದು ಸೂಕ್ತವಿರುವುದಣ್ಣ. ಹಾಗಾದರೆ ಕೃಷ್ಣ, ನಾನು ಈಗಲೇ ಭೂ ಪ್ರದಕ್ಷಿಣೆಗೆ ಹೊರಡುವೆನು. ನೀನು ರಾಜ್ಯದ ವಿಚಾರದಲ್ಲಿ ಜಾಗೃತನಾಗಿರು. ಆಗಬಹುದಣ್ಣ. ಇದೇನು ಬಲಭದ್ರದೇವ, ಈಗ ತಾನೇ ದುರ್ಯೋಧನಿಗೆ ಸಹಾಯ ಮಾಡುವನೆಂದು ಹೇಳಿ ನೀನು ಭೂ ಸಂಚಾರಕ್ಕೆ ಹೊರಟರೆ ಆ ದುರ್ಯೋಧನನ ಗತಿಯೇನು? ಸ್ವಾತ್ಯಕಿ, ಆ ದುರ್ಯೋಧನನ ಗೊಡವೆ ನಮಗೆ ತಕ್ಕೆ. ನನಗೆ ಬಂದಿರೋ ವಿಪತ್ತನ್ನು ನಾನು ಬಗೆಹರಿಸಿಕೊಂಡರೆ ಸಾಕು. ದುರ್ಯೋಧನ, ಕೃಷ್ಣ, ರಾಜ್ಯದ ವಿಚಾರದಲ್ಲಿ ನೀನು ಜಾಗೃತನಾಗಿರು. ನಾನೀಗಲೇ ಭೂ ಪ್ರದಕ್ಷಿಣೆಗೆ ಹೊರಡುವೆನು. ನಿನಗೆ ಮಂಗಳವಾಗಲಿ. ಆಗಬಹುದಣ್ಣ. ಕೃಷ್ಣ, ಏನಪ್ಪಾ ನಿನ್ನ ಮಾಯೆ? ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಅರಿತು ಬೆರೆತು ನೆನೆವೆನು ದೇವಾ. ಪರಮಾತ್ಮ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ,
ಕೃಷ್ಣ, ಕಷ್ಟವೇ ನಿನ್ನ ಸಹವಾಸ. ಇಲ್ಲ ಸಲ್ಲದ ಆರೋಪವನ್ನು ಬಲಭದ್ರ ದೇವನ ಮೇಲೆ ಹೊರಿಸಿ ಆತನನ್ನು ಭೂಪ್ರದಕ್ಷಿಣೆಗೆ ಕಳಿಸಿರುವೆ. ಇನ್ನು ನಿನ್ನನ್ನೇ ನಂಬಿದ ನಮ್ಮಗಳ ಗತಿ ಏನು ಮಾಡಿಯುವೆ ಎಂದು ನಮಗೆ ಭಯವಾಗುತ್ತಿರುವುದಯ್ಯ. ಸಾತ್ಯಕಿ, ನಾನು ನಿರಾಯುಧನಾಗಿ ಪಾಂಡವರ ಕಡೆ, ಅಣ್ಣನು ಅಲಾಯುಧನಾಗಿ ಕೌರವರ ಕಡೆ ನಿಂತು ಉಭಯ ಪಕ್ಷದವರು ಕಾದಾಡುವಾಗ ಅಣ್ಣನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕಾಗಿ ಹೀಗೆ ಮಾಡಿದನು. ನಿನಗೆ ಚಿಂತೆ ಏಕೆ? ನಡೆ, ನಾನು ಆ ದುರ್ಯೋಧನನ ಬಳಿಗೆ ಹೋಗಿ ಕೆಲವು ಬುದ್ಧಿಮಾತುಗಳನ್ನು ಹೇಳಿ ಬರುವೆನು. ಆಗಬಹುದು ಪರಮಾತ್ಮ. ವತಿಯಿಂದ ಒಂದು ಸಣ್ಣ ಸನ್ಮಾನ. ಹಾಗೆ ನಂಜುಂಡಪ್ಪನವರು ಬರಬೇಕು, ಮಿಂಡಾಪುರ.